ರೀಚ್ ಆಗೋದು. ಎಲ್ಲಿಂದ ಬರ್ತಾ ಇರೋದಮ್ಮ? ಹೇಳಿ ಹೇಳಿ, ಎಲ್ಲಿಂದ ಬರ್ತಾ ಇರೋದು? ನೆಲಮಂಗಲನ ಕೋರಮಂಗಲ? ನೆಲಮಂಗಲದಿಂದ. ಎಷ್ಟು ಜನ ಬರ್ತೀರಿ ಈಗ? ಅಲ್ಲಮ್ಮ ಸರಿಯಮ್ಮ, ಈಗ 9th ಹುಡುಗಿರುಗಳು ಈಗ ಬಂದು ನೀವು ಬಸ್ ಹತ್ತಿ ಈಗಲೇ 5 ಗಂಟೆ ಆಯ್ತು. ಹೆಂಗೆ ಇನ್ನೊಂದ್ಸಲ ಮೀಟ್ ಮಾಡಿಸ್ತೀನಿ ರೀ, ನಾನು ಬಂದು ಕೇಳ್ಬಿಟ್ಟು ನಾನು ವಿಚಾರಿಸ್ಬಿಟ್ಟು ನಾನು ಮೀಟ್ ಮಾಡಿಸ್ತೀನಮ್ಮ ನಾನು. ಯಾಕಂದ್ರೆ ಗಂಡ್ ಮಕ್ಳಾರು ಅಂತಾರ ಈಗ ಏನು ಈಗ ಮವಳ್ಳಿ ದೊಡ್ಡಿ ಮವಳ್ಳಿ ಆಗಿದೆ, ಚನ್ನಪಟ್ಟಣ ಮಧುರ ಆಗಿದೆ ಬರೀ ಅಂತ ಅಂದ್ಬಿಡ್ವಾಯ್ತು. ಪಾಪ ಅಲ್ಲಿಂದ ಬರ್ಬೇಕಲ್ಲ ನೀವು. ಸುಮ್ನೆ ನಮ್ಗೆ ತೊಂದ್ರೆ. ನೀನ್ ಅವತ್ತು ಅಷ್ಟು ಪಾಪ ನಾನ್ ನಿಮ್ ನಂಬರ್ ತಕೊಂಡ ನೀವು ಹೋಗಂಟ ನನ್ ತಲೆ ಕೆಟ್ಟೋಯ್ತು. ನಾನು ನಿಮ್ ಮನೆಗೆ ಹೋಗಂಟ ಅಲ್ವಾ? ನೀವು ಮನೆ ಬಿಟ್ಟು ಹೋಗಿ 11 ಗಂಟೆಗೆ ನಿಮ್ ಮನೆಗೆ ಹೋಗಿದ್ದೀರಾ. ಸರಿ ಅಮ್ಮ, ಆಯ್ತು. ನಾನು ಅವ್ರ ಏನಾರ ಬೆಳಿಗ್ಗೆ ಇರ್ತೀರ ಅಂದ್ರೆ ನಿಮ್ ಫೋನ್ ಮಾಡ್ತೀನಮ್ಮ. ಸರಿ ಸರಿ, ಆಯ್ತು. ಸರ್, ಇಷ್ಟೊತ್ತವರೆಗೂ ಯಾರೋ ಫೋನ್ ಅಲ್ಲಿ ಮಾತಾಡ್ತಿದ್ರಿ, ಯಾರು ಸರ್? ಏನ್ ಸರ್ ಅದು? ಸರ್, ಬೆಂಗಳೂರು ಕೋರಮಂಗಲಿಂದ ಬಂದವ್ರ ಸರ್ ಹೆಣ್ಮಕ್ಳು ಇಬ್ರು. 9th ಓದಿ ಹುಡುಗರು, 9ನೇ ತರಗತಿ ಓದಿ ಇಬ್ರು ಹೆಣ್ಮಕ್ಳುಗಳು. ಏನಕ್ಕೆ ಸರ್? ಸರ್, ಈ ಗಿಲ್ಲಿ ನೋಡ್ಬೇಕಂದ್ಬಿಟ್ಟು ಕೋರಮಂಗಲಿಂದ ಮೆಜೆಸ್ಟಿಕ್ ಬಂದವ್ರೆ. ಮೆಜೆಸ್ಟಿಕ್ ನಾಷ್ಟ ಮಾಡೋರು ಅಷ್ಟೇ. ಒಬ್ಬ ಅಲ್ಲಿಂದ ಬಸ್ ಹತ್ತವ್ರೆ. ಬಸ್ ಹತ್ತಿ ಮವಳ್ಳಿ ಬಂದವ್ರೆ. ಮಳವಳ್ಳಿ 1 ಗಂಟೆಗೆ ರೀಚ್ ಆಗೋರೆ. 1 ಗಂಟೆ ರೀಚ್ ಆದಕ್ಕೆ ಅವ್ರ ಹತ್ರ ಆಟೋ ಕೊಡು ಕಾಸಿಲ್ಲ ಅವ್ರ ಹತ್ರ. ಹೆಣ್ಮಕ್ಳು 9th ಓದೋ ಹುಡುಗರು. ಏನು ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಬಂದಿದ್ರೆ? ಇಲ್ಲ, ಮಾಮೂಲಿ ಡ್ರೆಸ್ ಎಲ್ಲ ಬಂದಿದ್ರು. ಬಂದು ಆಟೋದವ್ರು ಕೇಳಿದ್ರೆ ಆಟೋದ 200 ರೂಪಾಯಿ ಹೇಳೋರು, 250 ರೂಪಾಯಿ ಕೇಳೋರೆ. ಇಲ್ಲ, ಆಗ ನಾವು ಬಸ್ಸೇ ಕಾಯ್ತೀವಿ ಅಂದ್ಬಿಟ್ಟು 4:15ಗೆ ಮನೆ ಹತ್ರ ಬಂದವ್ರೆ. ಸಂಜೆ 4:15 ನಮ್ಮ ಮನೆ ಹತ್ರ 4-4:15 ಮನೆ ಹತ್ರ ಬಂದವ್ರೆ. ನಾನು ಇಲ್ಲಿದ್ದೆ. ನಾನು ಇದ್ದಿದ್ಬಿಟ್ಟು ಹೋದ, ನಮ್ಮ ಅಣ್ಣ ಕರೆದ. ಬಂದ್ಬಿಟ್ಟವೆ ಹೆಣ್ಮಕ್ಳು ಬಾಯಿಲ್ ಅಂದ್ಬಿಟ್ಟು ಅವ್ರ ಅಪ್ಪ ಅಮ್ಮ ಅವತ್ತು ಹೊಲ್ದತ್ತರಿದ್ರು. ಅದೇ ನಿಮ್ಮ ಅಣ್ಣವರು. ಎಲ್ಲಿಂದ ಬಂದಿರಮ್ಮ ಅಂದ್ರೆ, ಇಲ್ಲಿ ಕೋರಮಂಗಲಿಂದ ಬಂದಿವಿ ಅಂಕಲ್, ನಾವು ಮೆಜೆಸ್ಟಿಕ್ ಬಂದ್ಮ. ಗಿಲ್ಲಿ ಅಣ್ಣ ನೋಡ್ಲೇಬೇಕು, ಮೀಟ್ ಮಾಡ್ಲೇಬೇಕು ಅಂತ. ಇಲ್ಲಮ್ಮ, ಅವನು ಸಿಕ್ಕಲ್ಲಮ್ಮ ನಿಮ್ ಕೈಗೆ, ಮೆಸೇಜ್ ತಿಳ್ಕೊಬರಕಿಲ್ಲಮ್ಮ ನೀವು. ಹೆಣ್ಮಕ್ಳುಗಳು ನಿಮ್ ಸ್ಕೂಲ್ ವಿದ್ಯಾಭ್ಯಾಸ ಹಾಳಾಗ. ಇಲ್ಲ ಅಂಕಲ್, ನಮ್ ರಜಾ ಆಯ್ತು, ಬಂದ್ಮಾ ಅಂಕಲ್ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ಆ ಹೆಣ್ಮಕ್ಳ ನಾನು ಮಾತಾಡ್ಸಿ ಒಂದ್ ಸೆಲ್ಫಿ ಕೊಡ್ಸಿ ನಿಮ್ಮ ಅಣ್ಣ ಕೈಲಿ ಸೆಲ್ಫಿ ಕೊಡ್ಸಿ ಪುನಃ ತಗೊಂಡೋಗಿ ನಾನು ಬಂಡ್ರು ಗೇಟ್ ಬಿಡ್ಲಿಲ್ಲ. ಅವ್ರ ತಗೊಂಡೋಗಿ ಸೀದಾ ನನ್ನ ಗಾಡಿಲಿ ಕುಳಿಸ್ಕೊಂಡು ಸೀದಾ ಮೌಳಿ ಹೋಗಿ ಬಸ್ ಸ್ಟ್ಯಾಂಡ್ ಬಿಟ್ಟು ಅವ್ರ ಕರ್ಕೊಂಡು ಊಟ ಮಾಡ್ಸಕ್ ದುಡ್ಡು ಕೊಟ್ಟರು. ನಾನು ಅವ್ರ ಫೋನ್ ನಂಬರ್ ತಗೊಂಡು ತಲುಪಿದ್ರೆ ಇಲ್ವಾ? ನೀವು ಮೆಜೆಸ್ಟಿಕ್ ಹೋಗ್ಬೇಡಿ, ನೀವು ಇಲ್ಲ ಸ್ಯಾಟಲೈಟ್ ಹೋಗಿ. ಮೆಜೆಸ್ಟಿಕ್ 11 ಗಂಟೆ ಹೋಯ್ತೀರಿ ನೀವು. ಅದು ಜಾಗ ಸ್ಥಳ ನಿಮ್ಗೆ ಗೊತ್ತು. ನಿಮ್ಗೆ ಹೆಣ್ಮಕ್ಳು ಚಿಕ್ಕ ಹೆಣ್ಮಕ್ಳು ಸರಿಲ್ಲ. ಅದು ನೀವು ಬೇರೆ ಕಡೆ ಮೆಜೆಸ್ಟಿಕ್ ಇದು ಸ್ಯಾಟಲೈಟ್ ಇಂದ ಹೋಗಿ. ಸ್ಯಾಟಲೈಟ್ ಇಂದ ನೀವು ಹೋಗಿ ಅನುಕೂಲ ಆಯ್ತದೆ, ಬಸ್ ಸಿಗ್ತವೆ ನಿಮ್ಗೆ. ಅಲ್ಲಿಂದ ನೀವು ಹೋಗಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಫೋನ್ ನಂಬರ್ ತಗೊಂಡು ನಾನು ಗಂಟೆಗೂ ನಾನು ಅಪ್ಡೇಟ್ ಮಾಡಿದ್ದೀನಿ. ನಾನು ಹೋದ್ರ ಏನ್ ಎಲ್ಲಿದ್ರಮ್ಮ ನೀವು ಗಂಡ್ ಮಕ್ಳಾಗಿರೋ ನಾನು ತಲೆ ಕೆಡ್ಸ್ಕೊತಿಲ್ಲ. ನೀವು ಮಕ್ಳು ಎತ್ತವ್ರ? ನಾವು ಮಕ್ಳು, ನಮಗೂ ಹೆಣ್ಮಕ್ಳವ್ರೆ. ನಾನು 9 ಗಂಟೆಗೆ ಇಲ್ಲಿದ್ರಮ್ಮ, 10 ಗಂಟೆಗೆ ಇಲ್ಲಿದ್ರ. 11:15 ಮನೆ ಹೋಗಿ ನಾನು ಫೋನ್ ಮಾಡಿದ್ರು. ನಾನು 9 ಗಂಟೆ ಫೋನ್ ಮಾಡಿದೆ. ಇಲ್ಲ ಅಂಕಲ್, ನಾನು ಅದು ನಿಂತ್ಕೊಂಡೋಗಿದೆ ಬಸ್ ಸ್ಟ್ಯಾಂಡ್. ಸಿಟಿ ಹಬ್ಬ ಅವತ್ತು, ನವಳಿ ಸಿಟಿ ಹಬ್ಬ. ನಿಂತ್ಕೊಂಡೋಗಿದಾರ ಮಕ್ಕಳುಗಳು, ಕಾದು ನಿಂತ್ಕೊಂಡ್ ಹೋಗೋರೆ. ಬಸ್ಗಳು ಕಡಿಮೆ ಅವತ್ತು. ಅವ್ರ ಊಟನೇ ಇಲ್ಲ. ಅಂಕಲ್, ನೀವು ಕೊಟ್ಟು ದುಡ್ಡಲ್ಲಿ ಊಟ ಮಾಡ್ದು ಅಂಕಲ್. ನೀವೇ ದುಡ್ಡು ಕೊಟ್ಟು? ನಾನೇ ದುಡ್ಡು ಕೊಟ್ಟೆ. ಅದು ಹೇಳ್ಕೋಬಾರ್ದು. ಊಟ ಮಾಡ್ರಮ್ಮ, ನೀವು ಊಟ ಮಾಡ್ರಿ. ಆಧಾರ್ ಕಾರ್ಡ್ ಫ್ರೀ, ಬಸ್ಸಲ್ಲಿ ಹೋಗ್ಬಿಡ್ತಾರೆ. ಬಸ್ಗಂದು ಹೋಗವ ಅಲ್ಲಿಂದ. ಅಂಕಲ್, ಬೆಳಿಗ್ಗೆ ಇಡ್ಲಿ ತಿಂದಿರ ಅಂಕಲ್ ಅಂದ್ರೆ ನಾನೇ ಬೇಜಾರಾಗೋಯ್ತು. ನಾನು ನಿಜವಾಗ್ಲೂ ಬೇಜಾರಾಗೋಯ್ತು. ಅಷ್ಟೇ ಉದ್ದಿನ ಹೆಣ್ಮಗಳು ನಿಮ್ಗೂ ಒಬ್ರು ಇದಾರೆ. ಅದು 20 ವರ್ಷ ಮಕ್ಕಳು ನಮ್ದವ್ರೆ. ಬಾಬಾ ಅವ್ರು 9th ಓದು ಹುಡುಗಿರು. ಆಗ ಕರ್ಕೊಂಡೋಗಿ ನಾನು ಬಸ್ ಸ್ಟ್ಯಾಂಡ್ ಬಿಟ್ಟು ಅವ್ರಿಗೆ ಊಟ ಕೊಡ್ಸಿ, ಊಟ ಮಾಡ್ರಮ್ಮ ನೀವು ನಮ್ಮನ್ನು. ಫೋನ್ ನಂಬರ್ ತೆಗಿದೆ, ಇಲ್ಲೇ ಐತೆ ನಂಬರ್ ನನ್ನ ಹತ್ರ. ತಗೊಂಡೋಗಿ ನೀವು ಬಸ್ ಹತ್ರಿ. ಈಗ ಫೋನ್ ಮಾಡಿರಲ್ಲ ಸರ್? ಈಗಲೂ ಫೋನ್ ಮಾಡೋರು. ಈಗಲೂ ಫೋನ್ ಮಾಡಿ ಬರ್ಬೇಕು ನೋಡ್ಬೇಕು ಅಂತ ಹೇಳಿ ಫೋನ್ ಮಾಡಿದ್ರು. ಅಂಕಲ್ ಬಂದಿದ್ದಾರೆ. ಇವತ್ತು ಗಿಲ್ಲಿ ಬರ್ತಾರೆ ಅಂತ ಇವತ್ತು ಬರಕ್ ರೆಡಿ ಇದ್ರ? ಇವತ್ತು ಬರಕ್ ರೆಡಿ ಇದ್ರೆ ಬೇಡ್ರಮ್ಮ, ಟೈಮಿಂಗ್ಸ್ ಗೊತ್ತಿಲ್ಲ ನನಗೆ. ಎಷ್ಟೊತ್ತ ತಿಳ್ಕ ಹೇಳ್ತೀನಮ್ಮ, ನಿಮ್ಗೆ ಮೆಸೇಜ್ ಕೊಡ್ತೀನಿ. ಯಾಕೆ ಹೆಣ್ಮಕ್ಳು ಈಗ ಅಲ್ಲಿ ಕೋರಮಂಗಲಿಂದ ಬರೋಕ್ ಆಗಲ್ಲ. ಇನ್ನೊಂದ್ ಬಸ್ ಈಗ ಇದು ಮದ್ದೂರ, ಚನ್ನಪಟ್ಟಣ ಅಕ್ಕಪಕ್ಕ ಊರಾಗಿರ್ ಬಂದ್ಬಿಡ್ಬೋದಾಯ್ತು. ಬಂದು ಹೋಗ್ಬೋದು. ಇಲ್ಲೇ ಉಳಿಸ್ಕೋಬೋದಾಯ್ತು. ಆಗಲ್ಲ ಅಲ್ಲಿಂದ. ಚಿಕ್ಕ ಹೆಣ್ಮಕ್ಳು ಬರುವಾಗ ಅವ್ರ ಮನೆಯವ್ರಿಗೆ ಹೇಳ್ಬಿಟ್ಟು ಬಂದಿರ? ಅವ್ರ ಅಪ್ಪ ಅಮ್ಮನೇ ಕಳಿಸಿರೋದು. ಇಬ್ಬರನ್ನೇ? ಅವ್ರ ಅಪ್ಪ ಅಮ್ಮನೇ ಕಳಿಸೋದು. ಗೆಳೆಯನ್ನ ಮೈಟ್ ಮಾಡಿಸಿ, ಅಪ್ಪ ಆಟೋ ಡ್ರೈವರ್ ಅಂತ, ಅಮ್ಮ ಏನೋ ಕೆಲ್ಸಕ್ಕೆ ಹೋಯ್ತಾರಂತ, ಅಪ್ಪ ಇನ್ನೊಬ್ಬ ಕೂಲಿ ಮಾಡ್ತಾರಂತ ಅವರೇ ಕಳಿಸಿರೋದು. ಅಂದ್ರೆ ಏನ್ ಸರ್ ಇಷ್ಟೊಂದು ಜನಗಳಿಗೆ? ಸಾವಿರಾರು ಜನ ಬರ್ತಾವ್ರೆ. ಯಾಕ್ರಮ ಬಂದ್ರೆ ಅಲ್ಲೆಲ್ಲ ಸಿಗ ಹಣ ಇಲ್ಲ ಅಣ್ಣ, ನಾವು ಗಿಲ್ಲಿ ಹಣ್ಣು ನೋಡ್ಲೇಬೇಕು. ಆ ಪ್ರೀತಿ ಅಭಿಮಾನ ನಮ್ಮೂ ಆತರ ಬೆಳಿಬೇಕಣ್ಣ. ನಾವು ಆತರ ಹೆಸರು ಮಾಡ್ಬೇಕು ನಾವು ಅಣ್ಣ. ಅದು ಒಂದ್ ಸಾಧನೆ. ಅವನು ಬೆಂಗಳೂರು ಊರ್ ಬಿಟ್ಟು ಬೆಂಗಳೂರಿಗೆ ಸುಮ್ನೆ ಹೋಗಿರೋರು. ಸುಮ್ನೆ ಹೋಗಿ ಅಷ್ಟು ಹೆಸರು ಮಾಡೋಣ ಅಂದ್ರೆ ನಮಗೂ ಆ ಮೋಟಿವೇಶನ್ ನಮ್ಗೆ ಬರ್ತದಣ್ಣ. ನಮ್ಗೆ ನಾವ್ ಹೆಣ್ಮಕ್ಳ ನಾವ್ ಆತರ ಬೆಳಿಬೇಕಣ್ಣ, ನಾವ್ ಆತರ ಹೆಸರು ಮಾಡ್ಬೇಕಂತ ಅಂದ್ಬಿಟ್ಟು ಪಾಪ ಬಂದಿದವ್ರು ಅವರು. ಬಟ್ ಈ ವಯಸ್ಸಲ್ಲಿ ಬರ್ಬೇಕಾದ್ದೆ ಏನೇನು ಹುಚ್ಚ ಬರುತ್ತೆ. ಇದು ಒಳ್ಳೆ ಹುಚ್ಚ. 9th ಹುಡುಗಿರು ಒಂದು ಹೆಣ್ಮಕ್ಳಾದ್ಮೇಲೆ ನಾನು ಗಂಟೆ ನಾನು ಫೋನ್ ತಗೊಂಡು ಕೊಡ್ತೀನಿ. ನಾನು ಚೆಕ್ ಮಾಡಿ SSF ಮಾಡ್ಕೊಂಡಿಲ್ಲ. ಗಂಟೆ ನಾನು ಫೋನ್ ಮಾಡಿದ್ದೇನೆ ಮನೆಗೆ ಹೋಗೋವರ್ಗುನು.
ಪಾಪ ಬೆಳಿಗ್ಗೆನೋ ಅವ್ರ ಅಪ್ಪ ಫೋನ್ ಮಾಡಿದ್ರು, ಅಣ್ಣ ಮಕ್ಕಳು ಮಾತಾಡೋಣ ಅಂದ್ರು. ಅಮ್ಮ ಎಷ್ಟೊತ್ತು ಆಮೇಲೆ ಅವ್ರ ತಂದೆ ತಲುಪಿದ್ಮೇಲೆ ಅವ್ರ ತಂದೆ ಮಾತಾಡಿದ್ರು, ತಂದೆನ ಮಾತಾಡಿದ್ರು, ಅವ್ರ ಅಮ್ಮನ ನೀವು ಮಾತಾಡಿದ್ರು. ಮಾಡಿರೋ ಇದನ್ನೆಲ್ಲ ಕೇಳಿ ಅವ್ರ ತಂದೆ ತಾಯಿ ಏನಂತ ಖುಷಿ ಆಯ್ತು. ಅಣ್ಣ ನಿಮ್ಮನ್ನ ಮಕ್ಕಳ ತರ ನೋಡ್ತಾ ಖುಷಿ ಆಯ್ತಣ್ಣ, ಬಸ್ ಹಚ್ಚಿದ್ರ ನಿಮ್ಮ ನಮ್ಮನು. ಯಾಕಂದ್ರೆ ಹೊರಗಡೆಯಿಂದ ಬರ್ತಾರೆ, ಎಲ್ಲೆಲ್ಲಿಂದ ಬರ್ತಾರೆ, ಬೆಳಗಾಮು, ರಾಯಚೂರು, ಬಾದಾಮಿ, ಇಡೀ ಆಲ್ ಓವರ್ ಕರ್ನಾಟಕ ಬರ್ತಾರೆ ಇಲ್ಲಿಗೆ. ದಿನ ನೋಡ್ ಸಾಕಾಗ್ಬಿಟ್ಟಿದೆ ನಿಮ್ಗೆ. ಖುಷಿ ಎಂಟರ್ಟೈನ್ಮೆಂಟ್. ಅವ್ರ ಊಟ ವ್ಯವಸ್ಥೆ ಮಾಡಿ ಕರ್ಕೊಂಡೋಗಿ ನಾನು ಮನೇಲಿ ಮನಗಿಸ್ತೀನಿ. ನಾನು ಟೈಮ್ ಆಯ್ತು ಅಂದ್ರೆ ನೀವು ಹೋಗ್ಬೇಡ್ರಿ, ಇಷ್ಟೊತ್ತಲ್ಲಿ ನೀವು ಬಂದ್ ಮನೆ ಕಳ್ರಿ ಅಂದ್ಬಿಟ್ಟು ಮನಗಿಸಿ ನಾನು ಕಳಿಸ್ತೀನಿ. ನಾನು ನಿಮ್ ಮನೆಯವರೆಲ್ಲ ಅದೇ ರೀತಿ ನೋಡ್ಕೋತಾರೆ? ಎಲ್ಲರೂ ಫುಲ್ ಟೋಟಲ್ ನಿಮ್ ಮನೆಯವರೆಲ್ಲರೂ ಪ್ರತಿಯೊಬ್ರು. ಈಗ ಈ ಹುಡುಗನು ಕೂಡ ನೀವು 3 ದಿನ ಜೊತೆಲೆ ನಾನು ಜೊತೆಲೆ ಉಳಿಸ್ಕೊತೀನಿ. 3 ದಿವಸ ಆಯ್ತು ಬಂದು. ಅವ್ರು ಹೇಳ್ತಾ ಇದ್ರು ಮಗನ್ಗಿಂತ ಹೆಚ್ಚಾಗಿ ಉಳಿಸ್ಕೊಂಡ್ರೆ ನನ್ ಹೋಗಿಕೆ ಇಷ್ಟ ಇಲ್ಲ ಅಂತ. ನಾನು ಬೇಡಪ್ಪ, ಅದಲ್ಲ ಸರ್, ಯಾರೇ ಬರ್ಲಿ, ಈ ಹೊರಗಡೆ ಯಾರೇ ಬರ್ಲಿ, ಹೊರಗಡೆ ಈ ಮನೆ ಮಕ್ಕಳು, ನೀನ್ ಬಂದಿದ್ಯಾ, ನಿನ್ ನಟನ್ ಗಿಲ್ಲಿ ಮಾತಾಡ್ಸ್ಕೊಂಡು ಹೋಗಂತ ನಾವ್ ತಳ್ಳಲ್ಲ. ಅವ್ರು ಬಂದು ನಮ್ಮ ಮನೆ ಮಕ್ಕಳು, ಅವ್ರು ಸೇಫ್ಟಿ ಹೋಗೋಣ ನಾವು ಫೋನ್ ಮಾಡ್ತೇವೆ. ಅಭಿಮಾನ, ಗೌರವ ಅದು ನಾವು ಉಳಿಸಬೇಕು. ಇವತ್ತು ನಮ್ಮ ಮಟ್ಟನ ಅಣ್ಣನ ಮಗ ಹುಟ್ಟುಬಟ್ಟಲಾಗಿ ಸಾಧನೆ ಮಾಡೋಣ, ಇಡೀ ಸಾಮ್ರಾಜ್ಯನೇ ಕಟ್ಟೋರೆ, ಸಾಮ್ರಾಜ್ಯ ಜನಗಳು ಕಟ್ಕೊಟ್ಟವ್ರೆ. ಅದನ್ನ ನಾವು ಉಳಿಸ್ಕೊತಾ ಇದೀವಿ, ಬಂದವ್ರು ಉಳಿಸ್ಕೊತಾವ್ರೆ. ನೋಡಿ ನಿಮ್ ಮನೆಯವರೆಲ್ಲ ಎಷ್ಟು ಒಳ್ಳೆ ತರದ್ ಅಂತಂದ್ರೆ, ನೀವಿರೋ ಡ್ರೆಸ್ಸು ಒಂದ್ ಚಡ್ಡಿ ಹಾಕಂದಿದ್ದೀರಿ, ಈ ಚಡ್ಡಿ ಬನ್ನಿ ನಿನ್ಗೆ ದೊಡ್ಡ ಟ್ರೆಂಡ್ ಬಂದು ಖುಷಿ ಪಡ್ತಾರೆ. ಎಷ್ಟು ಪ್ರೀತಿ ಅದ ಮಂಡ್ಯ ಜನ, ಖುಷಿ ಪಡ್ತಾರೆ. ಬಂದವ್ರು ನಮ್ ಕಾಲೇ ಬೀಳ್ತಾರೆ, ಬೇಡಪ್ಪ ಅಣ್ಣ, ಎಂತ ಮಕ್ಳು ಜನ್ಮ ಕೊಟ್ಟಿದಾರಪ್ಪ ನೀವುಗಳು, ಅಣ್ಣ ನಿಮ್ ಖುಷಿ ನೋಡಿ ನಾವು ಹೆಮ್ಮೆ. ಬಂದವ್ರು ಕೆಲವ್ರು ಮಾತಾಡ್ಸಲ್ಲ ಮನೆದಾಗ ಹೋದ್ರೆ ಅಂತ ಅದಿಲ್ಲ. ಇದು ಯಾವ 24 ಬಾರ್ ನಿಮ್ ಮನೆ ಇದು. ನಿಮ್ ಮಗ ಒಬ್ಬ ಸಿನಿಮಾ ನಟ ಅಲ್ಲ, ಬರೀ ಒಂದ್ ಕಾಮಿಡಿ ಶೋ ಇಂದ ಬಂದವನು ಸಿನಿಮಾ ನಟಂಗಿಂತಾನು ಕ್ರೇಜ್ ಬಂದ್ಬಿಡ್ತು. ಚೆನ್ನಾಗಿ ಬೆಳೆಸೋರಲ್ಲ, ಜನಗಳ ಪ್ರೀತಿ ಚೆನ್ನಾಗಿ ಬೆಳೆಸೋರ. ಇವತ್ತು ಜನ ಹೊರಗಡೆ ಎಲ್ಲರೂ ಹೋದಾಗಣ ಯಾವ ತರ ಮಾತಾಡ್ಸಿದ್ರೆ, ಬಂಗಾರದ ಕಳಸ ತಗೋ ದೇವ್ರ ಮೇಲೆ ಕುಳ್ಸೋದು, ಹೌದೌದು, ಈಗ್ರ ಮೇಲೆ ಕುಳ್ಸೋ ತಗೋಗಿ ಜನ ಕುಳ್ಸೋರೆ. ಇವತ್ತು ಮೆರೀತವ್ರೆ ಜನ. ಇದು ಒಂದು ಬಡ ಕುಟುಂಬದಿಂದ, ಒಂದು ಬಡ ಗ್ರಾಮದಿಂದ ಹೋದವನು. ಇವತ್ತು ದಡ್ಪುರ ಅನ್ನೋದು ಇಡೀ ಇತಿಹಾಸ, ಈಗ ಇಡೀ ಕರ್ನಾಟಕದ್ದು ಈ ದಡ್ಪುರಲ್ಲಿ ಈಗ ಗಿಲ್ಲಿ ಊರ ಆಗ್ಬಿಡೋದು. ಈಗ ಮಾತಾಡಿದ್ರೆ ಗಿಲ್ಲಿ ದಡ್ಪುರ ಯಾರು ಗಿಲ್ಲಿ ಊರು ಆತರ ಆಗ್ಬಿಟ್ಟಿದೆ. ಈಗ ನನ್ ಮಗನೇ ಬೆಂಗಳೂರಿಂದ ಇದು ಇದು ಶ್ರೀನಗರದಿಂದ ಬರ್ಬೇಕಾದ್ರೆ ಆಟೋ ಹತ್ತದಂತೆ. ಆಟೋ ಹತ್ತಿ ಯಾವ್ರ ಮಗ ಅಂತ ಕೇಳ್ದಂತೆ ಆಟೋ ಡ್ರೈವರ್. ಈಗ ಅಣ್ಣ ಬಣ್ಣ ಮಳವಳ್ಳಿ ಅಂತ, ಮಳವಳ್ಳಿ ಗಿಲ್ಲಿ ಊರ ಅಣ್ಣ ನಾ ಸ್ವಂತ ನಮ್ಮ ಅಣ್ಣ ಅಂತ ಕಾಸೇಸ್ ಕಲ್ಲಿ ಬಂದವನು. ಆಗ ನನ್ನ ಮನೆ ಚೇಂಜ್ ಮಾಡ್ಸು, ನನ್ನ ಮಗ ಚೇಂಜ್ ಮಾಡ್ಸು, ಬೇಡ ನಿಮ್ದು ನನ್ಗೆ ಅನ್ಬಿಟ್ಟು 50 ರೂಪಾಯಿ ಕೊಟ್ಟು ಬಂದ ಪಾಪ. ಆಗ ಅದೇ ತರ ಬುದ್ಧಿ ಇದೆ, ಅದೇ ತರ ಬುದ್ಧಿ. ಗಿಲ್ಲಿ ಊರ ಬೇಡಪ್ಪ, ನೀನ್ ಕೊಡೋದು ಬೇಡಪ್ಪ ನನ್ಗೆ, ನೀನ್ ತಗೋ ಫ್ರೀ ಬಿಡ್ತೀವಿ ಗಿಲ್ಲಿ ಊರ ಆದ್ಮೇಲೆ. ನೀನು ಅವ್ರಿಗೊಂದು ಅಭಿಮಾನ ಗೌರವ. ನಾನು ಅವನ ಅಭಿಮಾನಿ. ಹಣ ಬೇಡ, ನಾವು 5 ರೂಪಾಯಿ ಚೇಂಜ್ ಮಾಡಿಸಿ ಆಗ ಅಂಗಡಿಲಿ ನನ್ನ ಮಗ 50 ರೂಪಾಯಿ ಕೊಟ್ಟು ಬಂದಾನೆ. ಈ ಹುಡುಗನು ಹಂಗೆ ಎಲ್ಲಾ ಕಡೆ ಊಟ ಕೊಟ್ಟಿದಾರಂತೆ, ಮಲ್ಕೊಳಕ್ ಜಾಗ ಕೊಟ್ಟಿದಾರೆ. ಕರ್ನಾಟಕ ಆಶ್ರಯ ಕೊಡುತ್ತೆ, ಕರ್ನಾಟಕ ಆಶ್ರಯ ಕೊಡುತ್ತೆ. ಈಗ ಅವನು ಟ್ಯಾಗ್ ಹಾಕ ಬಂದಿನ, ಫೋಟೋ ಹಾಕ ಬಂದಿನ, ಗಿಲ್ಲಿ ಅಭಿಮಾನ ಅಂದಾಗ ದುಡ್ಡು ಕೊಡ್ತಾರೆ, ನಾಷ್ಟನೂ ಮಾಡ್ತಾರೆ, ತಿಂಡಿನೂ ಮಾಡ್ತಾರೆ. ಮವಳ್ಳಿ ಎಷ್ಟೋ ಜನ ಕೇಳಿದ್ರಂತೆ, ಗಿಲ್ಲಿ ಮನೆಗೆ ಹೋಯ್ತಾರೆ, ಬಾ ನಾನು ಅಣ್ಣ, ನಾನು ಬೆಳಗಾಮಿಂದ ನಡ್ಕೊಂಡ್ ಬಂದಿನಿ. 7 ಕಿಲೋಮೀಟರ್ ನಡ್ಕೊಂಡ್ ಹೋದ್ರೆ ನನ್ ಮಾಡೋ ಸಾಧನೆಗೆ ಅದು ಪ್ರತಿಫಲ ಇಲ್ಲ. ನಡ್ಕೊಂಡೇ ಹೋಯ್ತೀನಿ ಅಂದ್ಬಿಟ್ಟು ಪಾಪ ನಡ್ಕೊಂಡ್ ಬಂದವ್ರ ಮನೆ. ಏನ್ ಸರ್ ಇದು? ಅದು ಸಾಧನೆ, ಅದು ಅವ್ನ ದೊಡ್ಡತನ. ಅದು ಜನಗಳಿಗೆ ಕನ್ಸಲ್ಲಿ ಮನಸ್ಸಲ್ಲಿ ಏನ್ ಕೊಟ್ಟಿದಾನ ಅಂತ ನಮ್ಗಂತೂ ಗೊತ್ತಿಲ್ಲ. ಇವತ್ತು ಅಭಿಮಾನ, ಗೌರವ ಗಿಲ್ಲಿಗೆ ಟನ್ ಗಟ್ಲೆ ಕೊಟ್ಟವ್ರ ಜನ, ಟನ್ ಗಟ್ಲೆ. ನೀವೆಲ್ಲ ಟನ್ ಗಟ್ಲೆ ಭತ್ತ, ಕಬ್ಬಡಿ ಅವರು ಟನ್ ಗಟ್ಲೆ ನಿಮ್ಗೆ ಪ್ರೀತಿನೇ ಸಿಕ್ಬಿಟ್ಟದ. ನಿಮ್ಗೆ ಮಂಡ್ಯ ಜಿಲ್ಲೆ ಸಕ್ಕರೆ ನೀರನ್ನ ಸಕ್ಕರೆ ಹಂಚುತ್ತೆ. ಇವತ್ತು ಆ ಜನ ಪ್ರೀತಿನ ಅವ್ರಿಗೆ ಹಂಚವ್ರೆ. ಈಗ ನಿಮ್ ಮನೆಯವರು ನಿಮ್ ಗಿಲ್ಲಿ ಯಾರು ಕೂಡ ಒತ್ಕೊಳಕ್ ಆಯ್ತಾ ಇಲ್ಲ, ಅದ್ ಹೆಂಗ್ ಚಾನ್ಸೇ ಇಲ್ಲ. ಹೊರ್ತಾನೆ ಇದೀವಿ, ಆ ಭಾರ ಎಷ್ಟೇ ಬರ್ಲಿ ಹೆಗಲ್ ಮೇಲೆ ಹೊರ್ತಾನೆ ಇದೀವಿ ನಾವು. ಕೆಳಗ್ ಮುಗಿಸ್ತೀನಿ ಇನ್ನೂ ಹೊರ್ತೀವಿ ನಾವು. ಹೊರಕ್ ಆಸೆ ಅದ ನಮ್ಗೆ. ಈಗ ಅವ್ನ್ ಸಾಧನೆ ಮಾಡಿ ನಿಂತ್ಕೊಂಡ್ರೆ ಕಣ್ಣೀರ್ ಬರ್ತಾವ ನಮ್ಗೆ. ಅಣ್ಣನ್ ಮಗ ಸಾಧನೆ ಮಾಡಿ ನಿಂತವನ ಅಂದ್ರೆ ಅದು ಒಂದು ರೆಕಾರ್ಡು. ಹೌದೌದು, ಅಣ್ಣನ್ ಮಗ ಆಯ್ತು, ನಮ್ಮ ಮಗ ನಮ್ಮನೆ ಮಗ. ಹೌದೌದು. ಹಾಗಾಗಿ ಅಣ್ಣ ಗೆದ್ದು ಬಂದಾಗಿಂದ ಯಾವಾಗಾರು ನಿಮ್ ಹತ್ರ ಬಂದಿರಾ, ಮಾತಾಡಿದ್ರ ನನ್ನ ಮನೆ ಇದ ಅಪ್ಪ ಅಂದಲೇ ಬೈತಾಗಿಲ್ಲ, ಅಪ್ಪ ಅಂತಾನೆ ಬೈತಾಗಿಲ್ಲ. ಇವತ್ತು ಗೆದ್ದು ಬಂದಾನೆ ಬಿಗ್ ಬಾಸ್ ಇಂದ. ಕೋಟಿ ಅಂದ್ರೆ ಜನ ಓಟ್ ಕೊಟ್ಟವ್ರೆ. ಇವತ್ತು ಐಪೈಲಾಗೆ ಒಂದ್ ಪಾರ್ಟಿ ಪಬ್ಬು ಅಲ್ಲಿ ಪಾರ್ಟಿಗಳು ಮಾಡುವ, ಎಂಜಾಯ್ ಮಾಡುವಾಯ್ತು. ಇವತ್ತು ಒಂದು ಆವೈ ಚಪ್ಪಲಿ 100 ರೂಪಾಯಿ ಚಪ್ಪಲಿ ಅವ್ನ ಕಾಲ್ ನೋಡಿದ್ರ? ಹೌದೌದು, ಒಂದು ಪ್ಯಾಂಟ್ 300 ರೂಪಾಯಿ ಪ್ಯಾಂಟ್. ಯಾಕೆ ಜನಗಳ ಅಭಿಮಾನ ಉಳಿಸಬೇಕು ಅಂದ್ಬಿಟ್ಟು ಸುದೀಪ್ ಸಾರು ಒಂದು ಲೆಟರ್ ಕೊಟ್ರು. ಒಳಗಡೆ ಒಂದ್ ಲೆಕ್ಕ, ಹೊರಗಡೆ ಹೋದ್ಮೇಲೆ ಇನ್ನೊಂದ್ ಲೆಕ್ಕ ಅಂದ್ಬಿಟ್ಟು. ಅದು ಅವ್ನಿಗೆ ಅರ್ಥ ಆಗಿಲ್ಲ. ಒಳಗಡೆ ಬಂದ್ಮೇಲೆ ಯೋಚನೆ ಮಾಡೋಣ, ಅಣ್ಣ ಲೆಟರ್ ಕೊಟ್ಟ, ಒಳಗಡೆ ಈ ತರ ಇದೆ ಅಂದ್ಬಿಟ್ಟು ಅದನ್ನ ಉಳಿಸೋಕೆ ಪ್ರಯತ್ನ ಮಾಡ್ತಾನೆ. ಉಳಿಸೋಕೆ ಮಗ ಅವಾಗ್ಲೂ ಹಂಗೆ ಇದ್ರ? ಅವಾಗ್ಲೂ ಇವತ್ತಿನವರೆಗೂ ಅವನು 9th ಓದಾಗ್ಲಿ, ಅವ್ನು SSC ಓದಾಗ್ಲಿ, ಅವ್ನು 8 ಮಾಡ್ದಲ್ಲಿ ಅವತ್ತಿಂಗಿಂದ ಇವತ್ತು ಹಂಗೆ ಇರೋದು ಅವನು. ಅಲ್ಲಿ ಚೇಂಜ್ ಆಗಿಲ್ಲ. ಅಲ್ಲಿ ಎಲ್ರು ಕೂಡ ಬಡವ ಅಂತ ನೀನು ನಾಟಕ ಮಾಡ್ತೀಯ ಅಂತ ಎಲ್ರು ಬೈಯರು. ಎಲ್ಲಿ ಸರ್ ಬಡವ ಅವನು? ಇವತ್ತು 48 ಕೋಟಿ 58 ಕೋಟಿ ಓಟ್ ಕೊಟ್ಟಿದ್ದ. ಇಲ್ಲಿ ಸರ್ ಬಡವ ಅವನು?
ಓಹೋ, ನೀವು ಆ ಲೆಕ್ಕದಲ್ಲಿ ಹೇಳ್ತಾ ಇದ್ರಿ. ಸರ್ ಜನನ ಯಾವನ್ ಕಳಿಸ್ತಾನ ಅವನೇ ಶ್ರೀಮಂತ. ಹಾ ದುಡ್ಡು ಮನೇಲಿ ಇರುತ್ತೆ, ದುಡ್ಡು ಯಾರು ತೆಗೆದು ಬೀರ್ ತೆಗೆದು ಓಪನ್ ಮಾಡಲ್ಲ, ಮನೆ ತೆಗೆದು ಓಪನ್ ಮಾಡಲ್ಲ. ಯಾವತ್ತು ಜನ ಯಾವತ್ತು ಸಪೋರ್ಟ್ ನಿಂತ ಅಲ್ಲಿವರೆಗೂ ಶ್ರೀಮಂತಾನೆ. ಅವನು ಶ್ರೀಮಂತಾನೆ ಇದುವರೆಗೂ. ದುಡ್ಡಿಲ್ಲ, ಬಡವನೇ ಅವನು. ಇರೋದು 30 ಗುಂಟೆ ಜಮೀನು, ಇರೋದಷ್ಟಾಗಲ್ಲ ಮನೆ ಅಷ್ಟೇ. ಇವತ್ತು 58 ಕೋಟಿ ಓಟ್ ತಗೊಂಡ್ ಗೆದ್ದವನಂದ್ರೆ, ಇಡೀ ಕರ್ನಾಟಕ ಗೆದ್ದವನಂದ್ರೆ ಹೊರ ರಾಜ್ಯಗಳು NRIಗಳಾಗಿರ್ಬೋದು, ಬೇರೆ ಬೇರೆ ಮೀಟರ್ ಆಗಿರ್ಬೋದು, ಬೇರೆ ಬೇರೆ ದೇಶರಾಗಿದ್ದು, ಆಂಧ್ರ, ಹೈದರಾಬಾದ್, ಮಹಾರಾಷ್ಟ್ರ, ತೆಲಂಗಾಣ, ಪ್ರತಿಯೊಬ್ರು ಡಾಕ್ಟರ್, ಇಂಜಿನಿಯರ್, ಲಾಯರ್ಗಳು, ಮಿನಿಸ್ಟ್ರುಗಳು ಕೂಡ ಅವ್ರನ್ನ ಪಾಪ ಕೈ ಹಿಡ್ದವ್ರೆ. ರಜನಿಕಾಂತ್ ಹತ್ರ ಓಕೆ ಇಷ್ಟಪಡ್ತಾರೆ ಎಲ್ರು. ಬೌನ್ ಸರ್ ಬಿಟ್ಟಿದ್ದು ಆಟೋ ಹೋಗಾಯ್ತದ ಅಲ್ಲ, ಅವರೇ ಇಷ್ಟಪಡ್ತಾವ್ರೆ. ಅದು ಆ ಗುಣ ಹಂಗಿದೆ ಅವನಲ್ಲಿ. ಅವನ ನೋಡಿದ್ರೆ ಇನ್ನ ತಿನ್ಸ ನೋಡ್ಬೇಕು ಅವನಂತರ ಹೊರ್ತು ಇನ್ನು ಬಿಗ್ ಬಾಸ್ ಯಾರು ಮರಿಲ್ಲ ಜನಗಳು. ಇನ್ನು ಮರ್ತೇ ಇಲ್ಲ. ಈಗ ಗೆದ್ನ ಕಪ್ಪೆತ್ಕೋದ ಅವನ ಮನೆಗೆ ಹೋದ ಮುಗೀತು. ಸರ್ ಈಗ ಒಂದೇ ಒಂದು ಡೌಟು, ನೀವಾರ ಕರೆಕ್ಟ್ ಆಗಿ ಹೇಳಿ. ನಾನು 3 ತಿಂಗಳಿಂದ ಸಾಕಾಗ್ಬಿಟ್ಟದೆ ನನಗೂ. ಹೇಳಿ. ಅವ್ರ ತಾಯಿ ಕೇಳ್ದಿ, ಹೇಳಲಿಲ್ಲ. ಅವ್ರಿಗೆ ತುಂಬಾ ಇಷ್ಟವಾದಂತ ಟೀಚರ್, ಅವರಲ್ಲಿ ಲೇಡೀಸ್ ಟೀಚರ್ ಯಾರು ಹೈಸ್ಕೂಲಲ್ಲಿ, ಆ ಟೀಚರ್ ಕೇಳಿ, ಅವರು ಹೇಳಲಿಲ್ಲ. ನೀವಾದ್ರೂ ಹೇಳಿ. ನಿಮ್ಮ ಮಗನಿಗೆ ನಾನ್ ಸ್ಟಾಪ್ ಆಗಿ 2 ನಿಮಿಷ ಎಲ್ಲರೂ ನಗಿಸ್ತಾರೆ, ಮಾತಾಡ್ತಾನಲ್ಲ, ಏನ್ ತಿನ್ಸಿ ಬೆಳೆಸಿದ್ರಿ ಸತ್ಯ ಹೇಳ್ಬಿಟ್ಟು. ಸರ್ ರಾಗಿ ಮುದ್ದೆ ಬಸ್ಸಾರು, ಎಲ್ರು ನಾವು ಅದೇ ತಿಂತೀವಲ್ಲ ಸರ್. ರಾಗಿ ಮುದ್ದೆ ಬಸ್ಸಾರು ಅಲ್ಲ ಹೋಗಿ ಆ ತಾಟ ಅವ್ನು ಕೂತದ, ಅವನ್ಗೆ ತಾಟ ಅವ್ನು ಕೂತದ. ಅವತ್ತು ಆ ಕಷ್ಟ ಇತ್ತು. ಅಲ್ಲ, ಹೆಂಗೆ ಸರ್ ಅಷ್ಟೊಂದು ಒಂದು ಪ್ರತಿಭೆ ಬರಕ್ ಸಾಧ್ಯ? ಅವನು ಕಷ್ಟದಲ್ಲಿ ಬೆಂದು ನೊಂದಿರೋನು. ಒಂದು ಕುಲ್ಮೆ ತಗೊಂಡೋಗಿ ಕಬ್ಬಣಕ್ಕೆ ಹಾಕಿದ್ರೆ ಅದನ್ನ ತಿದ್ದಿ ಹೆಂಗೆ ರೆಡಿ ಮಾಡ್ಬೇಕು ಅಂತ ಆಚಾರಿ ಗೊತ್ತು. ನಿಮ್ ಮಂತಂದಲ್ಲಿ ಯಾರಾದ್ರೂ ಈ ತರ? ಯಾರಿಲ್ಲ. ಒಂದ್ ಚಿನ್ನನ ತಗೊಂಡೋಗಿ ಕುಲ್ಮೆ ಹಾಕಿದ್ರೆ ಅವನು. ನಿಮ್ ಊರಲ್ಲಿ ಮಂತಂದಲ್ಲಿ ಯಾರು ನಾಟಕ ಗಿಟ್ಕ ಆಡಿದ? ಯಾರಿಲ್ಲ ಸರ್. ಯಾರು? ನಾನು ಒಂದ್ ಜಮದಲ್ಲಿ ನಾನು ಆಡಿದೆ. ಅವನು ಇನ್ನೂ ಹುಟ್ಟಿಲ್ಲ ಗೊತ್ತಿಲ್ಲ. ನಾವತ್ತು ನಮ್ಗೂ ಹೆಸರು ಸಿಕ್ಕಿದ್ದು. ಇವತ್ತು ಅವನು ಸಾಧನೆ ಮಾಡಿದ್ರೆ ನಮ್ಗೆ ಖುಷಿ. ನಮ್ಗೆ ಇನ್ನೇನ್ ಬೇಕಲ್ಲಿ. ಅವನ್ ಸಾಧನೆ ನಿಮ್ ಸಾಧನೆ ಬಿಡಿ. ನೀವು ನಾಟಕದಲ್ಲಿ ಮಾಡಿದ್ರೆ ಅವನ್ ಜೀವನದಲ್ಲೇ ಮಾಡ್ಬಿಟ್ಟ. ಖುಷಿ ಆಗ್ತಿದೆ ಸರ್ ಇವತ್ತು. ಖುಷಿ ಇದಕ್ಕಿಂತ ಇನ್ನೇಮೇ ಬೇಕು? ಇದಕ್ಕಿಂತ ಇನ್ನೇನ್ ಬೇಕು? ಇವತ್ತು ಪ್ರತಿ ಕರ್ನಾಟಕ ಮೂಲಲ್ಲೂ ಗಿಲ್ಲಿ ಅಂದ್ರೆ ಬೇರೆ, ಗಿಲ್ಲಿ ಅಂದ್ರೆ ನಮ್ಮನೆ ಮಗ ಅಂತ ಹೇಳ್ತಾರೆ. ನಿಮ್ಮನೆ ಮನೆ ಆಗ ಉಳಿದಿಲ್ಲ ಈಗ. ಪ್ರತಿ ಮನೆಯಲ್ಲೂ ಈ ದೇವ್ರ ಮುಂದ್ಗಡೆ ಕಳಸನ ಇಟ್ಟಿ ತೆಂಗಿನಕಾಯಿ ಇಟ್ಟು ಹೆಂಗ್ ಪೂಜೆ ಮಾಡ್ತಾರೆ ಪಾಪ ಹಂಗ್ ಕೂತ್ಬಿಟ್ಟ ನಾವೀಗ ಪ್ರತಿ ಮನೆಯಲ್ಲೂ. ಇವ್ನ್ ಚೆನ್ನಾಗಿಲ್ಲ ಬಿಡಪ್ಪ ಅನ್ನೋದು ಯಾರಿಗಿಲ್ಲ. ಆ ಜನ ಪುದಿಸ್ತವ್ರೆ, ಅದಕ್ಕೆ ತಕ್ಕಂಗ ನಡ್ಕತ್ತವನೆ. ಇವತ್ತು ಎಲ್ಲೇ ಹೋಗಿ ತಗೋಗಿ, ಈಗ ಅವ್ನ್ ಗೆದ್ದಿರೋ ನೋಡ ಎಲ್ಲೋ ಹೋಗಿ ಒಂದ್ 15 ಜನ ಪಾರ್ಟಿ ಪಕ್ಷ ಅದು ಮಾಡ್ಕೊಂಡು ಮೋಜು ಮಸ್ತಿ ಮಾಡ್ಕೊಂಡು ಬರ್ಬೋದಾಯ್ತು. ಅವ್ನ್ಗೆ ಅದಿಲ್ಲ. ಗುಂಗಲ್ಲಿರೋದು ಏನ್ ಗೊತ್ತಾ, ಊಟನೂ ಮಾಡಲ್ಲ ಇಲ್ಲ. ನಾನು ಈ ಜನ ಹೆಂಗ್ ಗುಡಿಸ್ತಾನೆ, ಹೆಂಗ್ ಸೇವ್ ಮಾಡಿ ನಾನು ಇಷ್ಟ ಜನ ಅಭಿಮಾನ ಕೊಟ್ರ, ಪ್ರೀತಿ ಕೊಟ್ರ, ಆ ಪ್ರೀತಿ ನನ್ನ ಕೈಲಿ ತಡೀಕಾಯ್ತಲ್ಲ ಅಂದ್ಬಿಟ್ಟು ನಮ್ಮ ನಡ್ಕೊಂಡು ಹೋಯ್ತವನೆ. ಅದು ಖುಷಿ, ಒಂದು ಹೆಮ್ಮೆ. ಈ ಊರಿಗೆ ಆಗ್ಲಿ, ತಾಲೂಕಿಗೆ ಆಗ್ಲಿ, ಮಂಡ್ಯ ಜಿಲ್ಲೆಯಲ್ಲೇ ಒಂದು ಗಿನ್ನಿಸ್ ರೆಕಾರ್ಡು. ಈಗ ನೀವು ಇಲ್ಲಿ ಊರ್ ಬಿಟ್ಟು ಮಳವಳ್ಳಿಗೆ, ಮಂಡ್ಯಕ್ಕೆ ಎಲ್ಲ ಹೋದಾಗ ನಿಮ್ ಮಗ, ನಿಮ್ ಅಣ್ಣನ ಮಗ ಅಂತ ಯಾರು ಕೂರ್ಸಿ ಮಾತಾಡಿ ಕೇಳಿ ಎಷ್ಟೋ ಜನ ಕೇಳ್ತಾರೆ. ಎಷ್ಟೋ ಜನ ಕೇಳಿ ಈಗ ಈಗಲೇ ಆಯ್ತಲ್ಲ, ಎಷ್ಟೋ ಜನ ಕೇಳ್ತಾರೆ, ಸಿಗಾಕತ್ತಾರೆ. ಈಗ ಅವ್ರ ಅಪ್ಪನ್ನೇ ಬಿಡಲ್ಲ, ನಮ್ಮನ್ ಬಿಡ್ತಾರ? ಅವ್ರಪ್ಪ ಎಲ್ರಿಗೂ ಸಿಗಕ್ಕಾಗಲ್ವಲ್ಲ. 2ನೇ ಅಪ್ಪ ನೀವು ಒಬ್ರು ಇದ್ದೀರಾ, ಚಿಕ್ಕಪ್ಪ. ನಾವ್ ಸಾಕದ್ ಮಕ್ಳು. ನೀವ್ ಸಾಕದ್ ಮಕ್ಳು. ನಾವ್ ಸಾಕದ್ ನಿಮ್ ತೊಡೆ ಮೇಲೆ ನಾವ್ ಎತ್ಕ ಬೆಳೆಸಿದ ಮಕ್ಳುಗಳು, ನಾವ್ ಎತ್ಕ ಸ್ಕೂಲ್ ಬಿಟ್ಟ ಮಕ್ಳುಗಳು, ಜಗನ್ ಮೇಲೆ ಹುಚ್ಚ ಓದಿರೋವು, ಬಟ್ಟೆ ನಿಂಗ್ ಒರ್ಸ್ಕೊಂಡಿರೋರು. ಇಲ್ಲ ಅದ್ರಲ್ಲೇ ಕೈ ಒರ್ಸೋದ್ರ ಪರವಾಗಿಲ್ಲ, ಅದ್ರಲ್ಲೇ ಒರ್ಸೋದ್ರ ಪರವಾಗಿಲ್ಲ ಅಂತ ಅದನ್ನ ಒರ್ಸ್ಕೊಂಡ್ರೆ ಅದ್ರ ಕೈಯಲ್ಲಿ ಅನ್ನ ತಿಂದಿರೋರು ನಾವು. ನಮ್ಮ ಮಕ್ಳು ನಮ್ಗೆ ಯಾವತ್ತು ಒಂದು ಪ್ರಪಂಚನೇ ಹೊರತು ಎಬ್ಬಡಪ್ಪ ತೊಡೆ ಮೇಲೆ ಹುಚ್ಚು ಅಂತ ಯಾವತ್ತು ಅಂದಿಲ್ಲ. ಎಲ್ರು ಹಂಗೆ ಮಕ್ಳನ್ನ ಸಾಕವ್ರೆ. ಆದ್ರೆ ಎಲ್ರು ಕೂಡ ಇವನ್ ತರ ಆಗ್ಲಿ ನಮ್ಮ ಮಕ್ಳು ಟ್ಯಾಲೆಂಟ್. ಇವತ್ತು ಈ ಬೆಳಿಗ್ಗೆಯಿಂದ ಎಲ್ಲೆಲ್ಲಿಂದ ಎಷ್ಟೋ ಜನ ಬರ್ತಾರ, ನೋಡ್ಬೇಕು, ಅವ್ನ ಮಗ ನೋಡ್ಬೇಕು, ಅವ್ನ ಮಾತಾಡ್ಸೋ ದೂರದಿಂದ ನೋಡ್ಕೊಳ್ಳೋದು ಅಂದ್ಬಿಟ್ಟು. ಒಂದು 3 ತಿಂಗಳಿಂದ 10,000-15,000ಕ್ಕೂ ಹೆಚ್ಚು ಜನ ಬಂದಿದ್ದಾರೆ ಅಂತ ಇಲ್ಲಿ ಅವ್ರು ನೋಡಕ್ಕೋಸ್ಕರ. ಅದಲ್ಲ, ಲಕ್ಷಾಂತರ ಜನ. ಹಾಕ್ಬಿಡಿ. ಹಂಗೆ ಇರ್ಲಿ, ಮಾತಾಡಿ, ಹಂಗೆ ಹಿಡ್ಕೊಂಡೆ ಮಾತಾಡಿ. ಲಕ್ಷಾಂತರ ಜನ, 10,000 15,000 ಜನಗಳು ಈ ಮೊನ್ನೆ ಬಂದ್ರು. ಶನಿವಾರ ಇವತ್ತು 8 ದಿವಸದಲ್ಲಿ ಬಂದಂದ ಹೆಂಗ್ ಮೆಸೇಜ್ ಅಂತ ಗೊತ್ತಿಲ್ಲ. ಬಂದ್ರು ಸಕ್ಕ ಜನ ಬಂದ್ರು. ಅವ್ನು ಬಂದ ದಿನ ಫುಲ್ ಬಂದ್ಬಿಡ್ತಾರೆ, ಬರ್ತಾರೆ. ಬರ್ದೇ ಬರ್ತಾನೆ ಇರ್ತಾರ. ಅವ್ರ ಅಪ್ಪ ಅಮ್ಮ ಇವತ್ತು 1,200 ಜನಕ್ಕೆ ಬಿರಿಯಾನಿ ಮಾಡ್ಸಿದಿರಿ, ಅಷ್ಟ್ ಜನ ಬರ್ತಾರ ಇವತ್ತು? ನೋಡಿದ್ರೆ ಎಲ್ಲ ಖಾಲಿ ಆಗುತ್ತೆ, ಎಲ್ಲ ಖಾಲಿ ಆಗುತ್ತೆ. ಇನ್ ಬರೋರು ಆರ್ಕೆಸ್ಟ್ರಾ ನೋಡ್ಬೇಕಂದ್ರೆ ಇಲ್ಲಿ ಸಾಯಂಕಾಲ ತಂಪಾಯ್ತಲ್ವಾ, ಬರ್ತಾರೆ, ಬಂದೇ ಬರ್ತಾರೆ. ಆಯ್ತು ಸರ್. ಅದಕ್ಕೋಸ್ಕರ ನಾವು ಎಲ್ಲ ಮೊದ್ಲೇ ಪ್ರಿಪೇರ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಿ. ನೀವ್ ನೋಡಿ ಈಗ್ಲೂ ಬರ್ತಾವ್ರೆ. ಅವರೆಲ್ಲ